ಸರ್ಕಾರ ಇದ್ದಾಗ ನಮ್ಮ ಘೋಷಣೆಗಳು ಮಾಡಿದರೆ ಅದು ಕೊನೆಯ ಹಂತದಲ್ಲಾಗಿದ್ದರೆ ನಮ್ಮ ಸರ್ಕಾರ ಹೋಗಿರ್ತದೆ. ಆದರೆ ಘೋಷಣೆನೇ ನಾವೇ ಮಾಡಿರಲಿ. ಇನ್ನೊಂದು ಈಗ ಕಾಂಗ್ರೆಸ್ ಹಿಂದೆ ಇತ್ತು, ಅವರು ಘೋಷಣೆ ಮಾಡಿದರು. ಇಟ್ ಈಸ್ ಎ ಕಮಿಟ್ಮೆಂಟ್ ಆಫ್ ದಿ ಗೌರ್ಮೆಂಟ್, ನಾಟ್ ದ ಪಾರ್ಟಿ ಕಮಿಟ್ಮೆಂಟ್ ಅಲ್ಲ ಅದು. ಇಟ್ ಈಸ್ ಎ ಕಮಿಟ್ಮೆಂಟ್ ಆಫ್ ದಿ ಗೌರ್ಮೆಂಟ್. ಯಾವುದೇ ಕಮಿಟ್ಮೆಂಟ್ ಕೊಟ್ಟಾಗ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಅದನ್ನು ಮುಂದುವರಿಸಬೇಕು. ಅದಿದೆ ಯು ಆರ್ ಕರೆಕ್ಟ್. 5200 crores ಹೌದಾನೆ, 300 crores. ಅದೇನು ಗೊತ್ತಾ, ಅದನ್ನು ಸರಿಯಾದ ಫಾರ್ಮೆಟ್ನಲ್ಲಿ ಇವರು ಕೇಳಬೇಕು. ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರ ಅಂತಂದರೆ ರಸ್ತೆಯಲ್ಲಿರೋ ಅಂಗಡಿ ಅಲ್ಲ. ದೇರ್ ಇಸ್ ಎ ಫಾರ್ಮಾಲಿಟೀಸ್ ಆ್ಯಂಡ್ ಪ್ರೊಸೀಜರ್ಸ್. ಅದನ್ನು ಫಾಲೋ ಮಾಡಿ ಅದಕ್ಕೆ ಸರಿಯಾಗಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ತಾವು ಗಮನಿಸಿದ್ದಾರಲ್ಲ ಗೊತ್ತಿಲ್ಲ ನನಗೆ. ಅದೇನಂತಂದರೆ ಇವ್ರದ್ದೊಂದು ಪೋರ್ಷನ್ ಇರುತ್ತೆ, ಅದನ್ನು ಇಟ್ಟು ಮಾಡಿ ಯಾವ್ಯಾವುದಕ್ಕೆ ಅನೌನ್ಸ್ ಮಾಡಿ ಕೊಟ್ಬಿಡೋದಿಲ್ಲ. ಯಾವ್ಯಾವುದಕ್ಕೆ ಅಂತೇಳಿ ಇವರು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದನ್ನು ಇದುವರೆಗೂ ಮಾಡಿಲ್ಲ. ಅವ್ರು ಯಾಕೆ ಮಾಡಿಲ್ಲ ಅಂದರೆ ಇವರು ಕೊಟ್ಟಿಲ್ಲ ಅಂತ ಭಾಷಣ ಮಾಡಲಿಕ್ಕೆ ಒಂದು ಮ್ಯಾಟ್ರ್ ಬೇಕು ಅವ್ರಿಗೆ. ಅದಕ್ಕೆ ಇಟ್ಕೊಂಡು ಕೂತಿದ್ದಾರೆ. ಪ್ರೊಸೀಜರಲ್ಲಿ ನೋಡಿ, 5300 ಕೋಟಿ ಕೊಟ್ಟಿದ್ದೀರಿ, ಅನೌನ್ಸ್ ಮಾಡಿದ್ದೀರಿ. ಇಂಥದ್ದಕ್ಕೆ ಇಷ್ಟಾಗತ್ತೆ ಮತ್ತಿಂಥದ್ದಕ್ಕೆ ಇಷ್ಟಾಗತ್ತೆ ಅಂಥೇಳಿ ಸ್ಟೇಜ್ ಬೈ ಸ್ಟೇಜು ಮಾಡಿ ಇವರು ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು. ಅದರ ಪ್ರಕಾರ ಅವ್ರು ಕೊಡ್ತಾರೆ. ಅದು ಬಿಟ್ಟು 5300 ಕೋಟಿ ಅನೌನ್ಸ್ ಮಾಡಿದಾರಲ್ಲ ಕೊಟ್ಬಿಡಿ ಅಂದರೆ ಕೊಡಕ್ಕೆ ಬರಲ್ಲ. ಇಲ್ಲ ಅದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿರಲ್ಲ. ಏನಂತಂದರೆ ಇವ್ರದ್ದು ಒಂದು ರಿಪೋರ್ಟ್ ಹೋಗಿರುತ್ತೆ, ಇಂಥದ್ದಕ್ಕೆ ಇಷ್ಟು ಬೇಕಾಗತ್ತೆ, ನಮಗೆ ಇಂಥ ಪ್ರಾಜೆಕ್ಟ್ ಮಾಡೋಕ್ಕೆ ಇಷ್ಟು ಅಮೌಂಟ್ ಬೇಕಾಗತ್ತೆ, ತಾವು ಮಾಡಬೇಕು ಅಂತ. ಆಯಿತು, ಅನೌನ್ಸ್ ಏನಂತಂದರೆ ಬಡ್ಜೆಟ್ರಿ ಅಲೋಕೇಶನ್ನಲ್ಲಿ ತೊಗೊಂಡ್ಬಿಡ್ತಾರೆ. ತೊಗೊಂಡಾದ್ಮೇಲೆ ಅದಕ್ಕೆ ರಿಪೋರ್ಟನ್ನು ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ಕೊಡಬೇಕು. ಈಗ ಒಂದು ಕೆಲಸ ಮಾಡಲ್ಲ. ಹೌದು, ನಮ್ಮದೇ ಇರ್ಬೋದು. ಅಲ್ಲ, ನಮ್ದಾದ್ಮೇಲೆ ನಮ್ದು ಹೋಯ್ತಲ್ಲ 20. ಈಗ ಅಲ್ಲ, ಅದನ್ನ ಪ್ರೊಸೀಜರ್ ಅಂತ ಅದನ್ನೇ ಹೇಳಿದ್ದು. ಅದನ್ನು ಅವಾಗ ಮಾಡುವಾಗ ಅಷ್ಟೊತ್ತಿಗೆ ನಮ್ಮ ಬೇರೆ ಸರ್ಕಾರ ಬಂದಿದೆ. ಈಗ ಅವ್ರು ಕೊಡಬೇಕಾಗಿದೆ ಒಂದು. ಈಗ ಸೆಂಟ್ರಲ್ ಅಲ್ಲಿರೋದು ನಿಮ್ಮದೇ ಗೌರ್ಮೆಂಟ್. ಹೌದು, ಕೊಡಬೇಕಲ್ಲ. ಮತ್ತೆ ನನಗೆ ಒಂದು ಕೇಳ್ಬಿಡಿ, ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ಬರೆದ್ಬಿಡಿ, ಏನನ್ನ ಇವ್ರು ಸಬ್ಮಿಟ್ ಮಾಡೋರು ನಾಳೆ ಅದನ್ನು ಬಿಡುಗಡೆ ಮಾಡಿಕೊಳ್ಳಿ. ಪರಿಶಿಷ್ಟ ಜಾತಿ ವರ್ಗಗಳು, ಪರಿಶಿಷ್ಟ ಜಾತಿ 101 ಜಾತಿ ಇತ್ತು. ಅದೇಗೆ 182 ಜಾತಿ ಬಂದಿದೆ ನಿಮ್ಮಲ್ಲಿ ಈಗ? ಅಂದರೆ ಪರಿಶಿಷ್ಟ ಜಾತಿಗಳನ್ನು ಒಡೆದು ಈ ರೀತಿ ಅನ್ಯಾಯ ಮಾಡ್ತಿರಲ್ಲ. ನಿಮಗೆ ನಿಮ್ಮ ವೋಟ್ ಬ್ಯಾಂಕ್ ಏನು ಮಾಡಬೇಕಂತಿದ್ದೀರಿ ಈ ದೇಶನ ನೀವು? ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ ಇದರ ಬಗ್ಗೆ ಚರ್ಚೆ. ಬಿಡಿ, ನೀವು ಮುಸಲ್ಮಾನ್ ಬಂಧುಗಳಿಗೆ ರಿಸರ್ವೇಷನ್ ಕೊಡೋದು ಅದು ನಿಮ್ಮ ಜನ್ಮದಲ್ಲಿ ಕೊಡೋಕ್ಕಾಗೋದಿಲ್ಲ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ತಳಗೆ ಧಾರ್ಮಿಕ ಮೀಸಲಾತಿ ಬರೋದೇ ಇಲ್ಲ. ಅದರಿಂದ ನೀವು ಕೊಡಲ್ಲ. ಅವರಿಗೆ ಮೂಗಿಗೆ ತುಪ್ಪ ಸವರ ಕೆಲಸ ಅಷ್ಟೇ ಮಾಡ್ತಾ ಇದ್ದೀರಿ ನೀವು. ಪಾಪ ಅವರು ಅಲ್ಪಸಂಖ್ಯಾತರು ಅಂತಿದ್ರು, ಅವರಿಗೆ ಸಂವಿಧಾನದ ರಕ್ಷಣೆ ಇತ್ತು, ಅವರಿಗೆ ಸವಲತ್ತುಗಳಿತ್ತು. ನೀವಿವಾಗ ರಾಜ್ಯದಲ್ಲಿ ಅವರೇ ನಂಬರ್ 1 ಅಂತ ಮಾಡಿ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರನ್ನ ಮಾಡಿಬಿಟ್ರಿ. ಈಗ ಸವಲತ್ತುಗಳು ಪಾಪ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದಲ್ಲ ಅವ್ರಿಗೆ. ನೀವೇನೋ ಅವ್ರಿಗೆ ಭಾಳ ಘನಕಾರ್ಯ ದೊಡ್ಡದು ಮಾಡೋಕ್ಕೆ ಹೋಗಿ ಅವರನ್ನು ಅಪಮಾನಕ್ಕೆ ಈಡು ಮಾಡ್ತಾ ಇದ್ದೀರಿ. ಆ ಜನಾಂಗ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕಾಂಗ್ರೆಸ್ಸನ್ನು ನಂಬಿಬಿಟ್ಟಿವೆ ಅವು. ಕಾಂಗ್ರೆಸ್ಸು ಭೂತ ಅನ್ನೋದು ಗೊತ್ತಿಲ್ಲ ಅವಕ್ಕೆ, ಯಾವತ್ತು ನುಂಗುತ್ತದೆ ಅಂತ ಗೊತ್ತಿಲ್ಲ. ಇರಲಿ. ಅದಾದಮೇಲೆ ಪರಿಶಿಷ್ಟ ಜಾತಿ ವರ್ಗಗಳದ್ದು ನಾನು ಕೇಳಲಿಕ್ಕೆ ಬಯಸ್ತೇನೆ. SCP-TSP ಹಣ 42,000 ಕೋಟಿ ಈ ಸಾರಿ ಅವ್ರಿಗೆ ಇಟ್ಟಿದ್ದೀವಿ ಅಂತ ಹೇಳ್ತೀರಿ. 21,000 ಕೋಟಿ ಹೆಡ್ ಆಫ್ ದಿ ಅಕೌಂಟ್ಗಳಿಗೆ ಹೋಗ್ತದೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ. ಉಳಿಯೋದು ಕೇವಲ 21 ಕೋಟಿ. ಅದರಲ್ಲಿ 14,000 ಕೋಟಿನ ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ. ಅಂದರೆ ಆ ಜನಾಂಗಗಳಿಗೆ ಕೊಡೋದು ಕೇವಲ 7,000 ಕೋಟಿ. ಒಂದು ಕೈಯಲ್ಲಿ ಕೊಡ್ತೀರಿ, ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ತೀರಿ. ಆದರೆ ಏನೋ ಬಹಳ ಘನಕಾರ್ಯ ಮಾಡಿದ್ದೀವಿ ಅವರಿಗೆ. ಅವರ ರಕ್ಷಕರು ನಾವೇ ಅಂತ ಮಾತಾಡ್ತೀರಿ. ನಾಚಿಕೆ ಆಗಬೇಕು ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ.
ನೀವು ದಲಿತ ರಕ್ಷಕರೋ ಭಕ್ಷಕರೋ ಜನರಿಗೆ ಇವತ್ತು ತಿಳಿಸ್ಬೇಕಾಗಿದೆ. ಕಾಂಗ್ರೆಸ್ಸು ಯಾವತ್ತೂ ಕೂಡ ದಲಿತ ಪರ ಅಲ್ಲ. ದಲಿತರನ್ನು ಇಲ್ಲಿಯವರೆಗೆ ತುಳಿದಿರ್ತಕ್ಕಂಥದ್ದಾಗಲಿ ಅವರ ದಮನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು. ಅದನ್ನು ನಾವೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾಂಗ್ರೆಸ್ಸು ದಲಿತರ ಪಾಡಿಗೆ ಎಷ್ಟು ಡೇಂಜರು. ಕಾಂಗ್ರೆಸ್ ಇಸ್ ಎ ಡೇಂಜರ್ ಟು ದಲಿತ್ಸ್, ಬಟ್ ಕಾಂಗ್ರೆಸ್ ಲೀಡರ್ಸ್ ಆಫ್ ದಲಿತ್ ಲೀಡರ್ಸ್ ಆಫ್ ಕಾಂಗ್ರೆಸ್ ಮೋರ್ ಡೇಂಜರ್ ದ್ಯಾನ್ ಕಾಂಗ್ರೆಸ್. ಯಾಕೆಂದರೆ ಅವ್ರಿಗೆ ಬಾಯಿ ಕೂಡ ಬಿಚ್ಚೋಷ್ಟು ಧೈರ್ಯ ತಾಕತ್ತು ಇಲ್ಲ. ಗುಲಾಮಿಗಿರಿಯಲ್ಲಿ ಇರ್ತಕ್ಕಂಥವರು ಕಾಂಗ್ರೆಸ್ನ ದಲಿತ್ ಲೀಡರ್ಗಳು. ಇಷ್ಟಾದರೂ ಕೂಡ AICC ಅಧ್ಯಕ್ಷರಿಂದ ಹಿಡಿದು ಇಲ್ಲಿ ಇರ್ತಕ್ಕಂಥ ಲೀಡರ್ಗಳವರೆಗೂ ಒಬ್ಬರು ಕೂಡ ದಲಿತರಿಗೆ ಇದು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಅಂತ ಯಾಕೆ ಸಿದ್ದರಾಮಯ್ಯನವ್ರನ್ನ ಒಂದು ಮಾತು ಮಾತಾಡಲಿಲ್ಲ? ಯಾಕೆ ಅದನ್ನು ಬದಲಿಸಲಿಲ್ಲ? 5 ಗ್ಯಾರಂಟಿಗಳು ಎಲ್ರಿಗೂ ಫ್ರೀ ಅಂದ್ರಿ, ದಲಿತರಿಗೆ ಹಾಕಿಲ್ಲ. ದಲಿತರಿಗಿಟ್ಟ ಹಣ ಮಾತ್ರ ದಲಿತರಿಗೆ ಅಂತನ್ನೋದಾದರೆ ಅದ್ಯಾವ ಗ್ಯಾರಂಟಿ ಅದು? ಅಂದರೆ ನೀವು ದಲಿತರಿಗೆ ಅನ್ಯಾಯ, ವಂಚನೆ, ಮೋಸ ಮಾಡ್ತಕ್ಕಂಥ ಕೆಲಸವನ್ನು ನೀವು ಏನೋ ಮುಚ್ಚಿಟ್ಟು ಮಾಡ್ತಿಲ್ಲ, ನೇರವಾಗಿ ಮಾಡ್ತಿದ್ದೀರಿ. ಆದರೆ ದಲಿತರು ಅರ್ಥ ಮಾಡ್ಕೊಳ್ಳಲಿಲ್ಲ. ಇನ್ನು ಕಾಂಗ್ರೆಸ್ಸಲ್ಲಿರೋ ದಲಿತರಂತೂ ಬಾಯಿ ಬಿಚ್ಚಲ್ಲ. ಅವ್ರಿಗೇನಂತಂದರೆ ಅವರ ಕಣಜ ತುಂಬಿದ್ರೆ ಸಾಕು. ಇನ್ನು ಬೇರೆಯವರು ಖಾಲಿ ಹೊಟ್ಟೆ ಇದ್ರೂ ಅವ್ರಿಗೇನೂ ಚಿಂತೆ ಇಲ್ಲ. ದಲಿತರ ಬಗ್ಗೆ ಇಷ್ಟು ಮಾತಾಡ್ತೀರಿ. 4,000 ಜನ ಮೊನ್ನೆನೇ ನೋಡಿದೆ ನಾನು, ದಲಿತರ ಮನೆಗಳಿಗೆ ನುಗ್ಗಿ ಮುಸಲ್ಮಾನ್ ಬಂಧುಗಳು ಅವರ ಮನೆಗಳಿಗೆ ಬೆಂಕಿ ಹಾಕಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಅವರನ್ನು ಸಾಯಿಸಿದ್ದಾರೆ. ಇಷ್ಟೆಲ್ಲ ಆದಾಗ ಕಾಂಗ್ರೆಸ್ ಯಾಕೆ ಸುಮ್ಮನೆ ಕೊಡ್ತಿದ್ದೀರಿ? ವೆಸ್ಟ್ ಬೆಂಗಾಲಲ್ಲಿ ವಕ್ತಿನ ವಿಚಾರದಲ್ಲಿ, ವಕ್ತ ಬೋರ್ಡಿನ ವಿಚಾರದಲ್ಲಿ ಈಗ ಬೀದಿಗಿಳಿದು ಅಲ್ಲಿ ನಡೀತಾ ಇರತಕ್ಕಂಥ ಇದನ್ನು ಎಲ್ಲ ದಲಿತರ ಮೇಲೆ ಅಗೆತನ ತೀರಿಸ್ಕೊಳ್ತಾ ಇದ್ದೀರಲ್ಲ ನೀವು. ಯಾಕೆ ಕಾಂಗ್ರೆಸ್ ಇದುವರೆಗೂ ಅದರ ಬಗ್ಗೆ ಸೊಲ್ಲೆತ್ತಿಲ್ಲ? ಯಾಕೆ ಮಾಡಿ ಮಾತೆತ್ತಿದರೆ ದಲಿತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಮೊನ್ನೆ ಒಂದು ಪತ್ರ ಬರೆದಿದ್ದಾರೆ, ಟ್ವೀಟು ಮಾಡಿದ್ದಾರೆ. ಏನಂತಂದರೆ ವೇಮುಲ ಆಕ್ಟ್ ತರ್ತೀವಿ ಅಂತ. ಏನಕ್ಕೆ ವೇಮುಲ ಆಕ್ಟು? ತನ್ನಿ, ಅವ್ರಿಗೆ ರಕ್ಷಣೆ ಕೊಡಿ, ಎಲ್ಲ ಮಾಡಿ. ಆದರೆ ಕಂಬಾಲಪಲ್ಲಿ ಆಕ್ಟ್ ಯಾವಾಗ ತರ್ತೀರಿ? 7 ಜನರ ಸಜೀವ ದಹನ ಮಾಡಿದ್ರಲ್ಲ ನೀವು. KH ಮುನಿಯಪ್ಪನವರು MP ಇದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಇದ್ದರು. 7 ಜನ ಮನೆಗಳಿಗೆ ಬೆಂಕಿ ಹಚ್ಚಿ ಅವ್ರನ್ನ ಮನೆಗಳಲ್ಲಿ ಹಾಕಿ ಸುಟ್ಟಾಕಿದ್ರಲ್ಲ. 25 ವರ್ಷ ಆಯಿತು. ಈಗ ಸಿಲ್ವರ್ ಜೂಬ್ಲಿ ಮಾಡಿದ್ರಲ್ಲ ಮೊನ್ನೆ ಕಾಂಗ್ರೆಸ್ನವರು. ನ್ಯಾಯ ಯಾಕೆ ಕೊಡಿಸಲಿಲ್ಲ ಅವ್ರಿಗೆ? ಹೈದ್ರಾಬಾದ್ನಲ್ಲೂ ತಮಿಳುನಾಡಿನಲ್ಲಿ ಆದ ಘಟನೆಗೆ ವೇಮುಲ ಆಕ್ಟ್ ತನ್ನಿ ಅಂತ ಇವತ್ತು ಹೇಳ್ತಾರಲ್ಲ ರಾಹುಲ್ ಗಾಂಧಿಯವರು. ಕಂಬಾಲಪಲ್ಲಿ ಆಕ್ಟ್ ಯಾವಾಗ ತರ್ತೀರಿ? ನ್ಯಾಯ ದಲಿತರಿಗೆ ಯಾವಾಗ ಕೊಡಿಸ್ತೀರಿ? ಇಲ್ಲಾದರೆ ಬೇರೆ, ಎಲ್ಲೋ ಆದರೆ ಅದನ್ನು ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಇದು ಸರಿಯಾ ನಿಮಗೆ? ಈ ಬಡವರಿಗೆ ಯಾರು ನ್ಯಾಯ ಕೊಡಿಸ್ಬೇಕು? ಇವತ್ತು ಆ ರೀತಿಯ ಘಟನೆ ಕರ್ನಾಟಕದಲ್ಲಿ ಎಷ್ಟಾಗಿವೆ? ತನ್ನಿ, ಒಂದು ವೈಟ್ ಪೇಪರ್ ತನ್ನಿ, ಅವ್ರಿಗೆ ರಕ್ಷಣೆ ಕೊಡಿ. ಇದನ್ನು ಮಾಡೋದ್ರ ಬದಲು ವೋಟ್ ಬ್ಯಾಂಕ್ಗಾಗಿ ನಾಟಕ ಆಡ್ತೀರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು ಅಂತ ದೇಶ ಹೇಳ್ತದೆ, ಪ್ರಪಂಚ ಹೇಳ್ತದೆ. ಆದರೆ ಮುಟ್ಟಾಳ ರಾಹುಲ್ ಗಾಂಧಿಗೆ ಇಲ್ಲ, ಅದು ಇವಾಗ ಬರೆದಿರೋದಲ್ಲ, 1000 ವರ್ಷ ಹಿಂದೆ ಬರೆದಿದೆ ಅಂತ ಹೇಳ್ತಾರಲ್ಲ. ಏನು ಮಾಡಬೇಕು? ಯಾವ ಆಸ್ಪತ್ರೆಗೆ ಸೇರಿಸ್ಬೇಕು ನಿಮ್ಮನ್ನು? ನಿಮ್ಮ ತಲೆ ಸರಿ ಮಾಡಬೇಕಾದ್ರೆ ನೀವು ರಾಷ್ಟ್ರ ನಾಯಕರಾಗಲಿಕ್ಕೆ ಯೋಗ್ಯರಿದ್ದೀರಾ?